ರಾಜ್ಯ ಕಾಂಗ್ರೆಸ್ನಲ್ಲಿ ಲೋಕಸಭಾ ಚುನಾವಣೆಗೆ ಈಗಾಗಲೇ ಮೊದಲ ಪಟ್ಟಿ ರಿಲೀಸ್ ಆಗಿದ್ದು 7 ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಎರಡನೇ ಪಟ್ಟಿ ಅಂದ್ರೆ ಉಳಿದಿರೋ 21 ಕ್ಷೇತ್ರಗಳಲ್ಲಿ 17 ಕ್ಷೇತ್ರಗಳಿಗೆ ಇವತ್ತು ಎರಡನೇ ಪಟ್ಟಿ ರಿಲೀಸ್ ಆಗುತ್ತೆ. ಡೆಲ್ಲಿಯಲ್ಲಿ ಪಟ್ಟಿ ಅಂತಿಮ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿಗೆ ವಾಪಸ್ ಕೂಡ ಆದ್ರು ಅವರು. ಘೋಷಣೆ ಆಗದೆ ಉಳಿದಿರುವ ರಾಜ್ಯದ 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಕಾಂಗ್ರೆಸ್ ಸಿಇಸಿ ಸಭೆ ಅಂತಿಮಗೊಳಿಸಿದೆ. ಸಂಭಾವ್ಯ ಪಟ್ಟಿಯಲ್ಲಿ ಪ್ರಮುಖ ರಾಜಕಾರಣಿಗಳ ಪತ್ನಿ, ಮಕ್ಕಳು ಮತ್ತು ಅಳಿಯಂದಿರ ಹೆಸರುಗಳೇ ತುಂಬಿಕೊಂಡಿದೆ. ಆದರೆ ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕ್ಕಾಗಿಲ್ಲ. ಈ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದ್ದು ಈ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಶುಕ್ರವಾರ ಅಂತಿಮಗೊಳಿಸಕ್ಕೆ ತೀರ್ಮಾನ ಮಾಡಿದ್ದಾರೆ. ಓಕೆ, ಕಾಂಗ್ರೆಸ್ ಸಂಭಾವ್ಯ ಪಟ್ಟಿ ಹೇಗಿರಬಹುದು ಅನ್ನೋದಕ್ಕೆ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಬೆಳಗಾವಿಯಲ್ಲಿ ನಿಂತ್ಕೊಳ್ತಾರೆ. ಮೃಣಾಲ್ ಹೆಬ್ಬಾಳ್ಕರ್ ಅಂತಲೇ ಮಾತುಕತೆ ಓಡಾಡ್ತಾ ಇದೆ. ಇನ್ನು ಚಿಕ್ಕೋಡಿ ಅಂತ ಬಂದಾಗ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಇವರ ಹೆಸರು ಕೂಡ ಹಲವು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅಂದ್ರೆ ಸಚಿವರ ಮಕ್ಕಳು, ಸಚಿವರ ಮನೆಗೆ ಎಷ್ಟು ಜನಕ್ಕೆ ಟಿಕೆಟ್ ಹೋಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್, ಸಚಿವ ಶಿವಾನಂದ್ ಪಾಟೀಲ್ ಪುತ್ರಿ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ, ಸಚಿವ ರಾಮಲಿಂಗಾರೆಡ್ಡಿ ಅವರ ಮಗಳು ಬೆಂಗಳೂರು ದಕ್ಷಿಣಕ್ಕೆ ಸೌಮ್ಯ ರೆಡ್ಡಿ ಅವರು ಒಂದು ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ನಂತರದಲ್ಲಿ ಸಾಗರ್ ಖಂಡ್ರೆ, ಇದೀಗ ಈಶ್ವರ್ ಖಂಡ್ರೆ ಅವರ ಮಗ, ಇವರು ಬೀದರ್ನಿಂದ ಸಂಭಾವ್ಯ ಅಭ್ಯರ್ಥಿ ಅಂತ ಸದ್ಯಕ್ಕೆ ಮಾತುಕತೆಗಳು ಓಡಾಡ್ತಾ ಇದೆ. ಪಟ್ಟಿ ಕೂಡ ಫೈನಲ್ ಆಗಿದೆ ಅನ್ನೋ ಮಾಹಿತಿ. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ಗೆ ಆಪೋಸಿಟ್ ಆಗಿ ಪ್ರಭಾ ಮಲ್ಲಿಕಾರ್ಜುನ್, ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ, ಸೊ ಹೆಣ್ಮಕ್ಳಿಗೆ ಟಫ್ ಫೈಟ್ ಕೊಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ ಅನ್ನೋ ಮಾಹಿತಿ. ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಅಳಿಯ ಕಲಬುರಗಿಯಿಂದ ಕಂಟೆಸ್ಟ್ ಮಾಡ್ತಾರೆ, ರಾಧಾಕೃಷ್ಣ ದೊಡ್ಡಮನಿ ಅಂತಲೇ ಮಾತುಕತೆ ಓಡಾಡ್ತಾ ಇದೆ. ಇನ್ನು ಮಾಜಿ ಸಂಸದ ಉಡುಪಿ ಚಿಕ್ಕಮಗಳೂರು ಕಡೆಯಿಂದ ನೋಡೋದಾದ್ರೆ ಜಯಪ್ರಕಾಶ್ ಹೆಗಡೆ ಬಿಜೆಪಿಯಿಂದ ವಾಪಸ್ ಕಾಂಗ್ರೆಸ್ಗೆ ಜಿಗಿದಂಥವ್ರು, ಅವರು ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ. ಮಗದೊಂದು ಕಡೆ ಚಿತ್ರದುರ್ಗದಿಂದ ಚಂದ್ರಪ್ಪ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಹೌದು, ಸಂಭಾವ್ಯ ಪಟ್ಟಿಯಲ್ಲಿ ಅವ್ರ ಹೆಸರು ಕೂಡ ಇದ್ದು. ಇನ್ನು ಧಾರವಾಡದಲ್ಲಿ ವಿನೋದ್ ಅಸೂಟಿ ಹೊಸ ಮುಖವನ್ನ ಹಾಕಿ ಒಂದು ಪ್ರಯೋಗಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್. ಜೊತೆಗೆ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಕಳೆದ ಬಾರಿ ಕಂಟೆಸ್ಟ್ ಮಾಡಿದ್ರು, ಬಟ್ ಕೆಲವು ಅಂತರದಿಂದ ಸೋತಿದ್ರು. ಅಗೇನ್ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ರಾಮಯ್ಯ, ಲಾಯರ್ ಕೂಡ ಹೌದು, ಇದೀಗ ಅಲ್ಲಿ ಕಾಸ್ಟ್ ನೋಡ್ಕೊಂಡು ಬಿಲ್ಲವ ಮುಖವನ್ನ ಹಾಕ್ತಾ ಇದ್ದಾರೆ. ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ ನಲ್ಲಿ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಸಂಭಾವ್ಯ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದ್ದು. ರಾಜ್ಯಸಭೆ ಮಾಜಿ ಸದಸ್ಯ ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರದಿಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಏನು ಲಕ್ಷ್ಮಣ್ ಕೆಪಿಸಿಸಿ ವಕ್ತಾರರು ಮೈಸೂರಿಗೆ ಅವರೇ ಟಫ್ ಫೈಟ್ ಕೊಡೋ ಅಭ್ಯರ್ಥಿ ಅಂತ ಕಾಂಗ್ರೆಸ್ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಸಂಭಾವ್ಯ ಪಟ್ಟಿ ನೋಡ್ತಾ ಇದ್ದೀವಿ. ರಾಯಚೂರಿನಿಂದ ಕುಮಾರ್ ನಾಯ್ಕ್, ಇವರು ನಿವೃತ್ತ IAS ಆಫೀಸರ್, ಜೊತೆಗೆ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಉತ್ತರ ಕನ್ನಡ ಭಾಗದಿಂದ ಅಂತ ಹೇಳಲಾಗ್ತಾ ಇದೆ. ಬಟ್ ಇವೆಲ್ಲವೂ ಕೂಡ ಸಂಭಾವ್ಯ ಪಟ್ಟಿ, ಇವರ ಹೆಸರು ಇರಬಹುದು ಅಂತ ನೋಡ್ತಾ ಇದ್ದೀವಿ. ಒಟ್ಟು 17 ಜನರ ಲಿಸ್ಟ್ ಇದೇ ರೀತಿಯಾಗಿ ಈಗ ಕಾಂಗ್ರೆಸ್ನ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಬಹುಶಃ ಇವತ್ತೇ ಆಗ್ಬೋದು. ನಮಗೆ ಯಂಗರ್ ಜನರೇಷನ್ ಫಸ್ಟ್ ಟೈಮ್ 5 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ಕೊಟ್ಟಿದ್ದೀವಿ. ಮೋರ್ ದೆನ್ 50% ಯೂತ್ಸ್ ಕೊಟ್ಟಿದ್ದೀವಿ. ನಾವು ಹೊಸ ಮುಖಗಳಿಗೆ, ಯಂಗ್ಸ್ಟರ್ಸ್ಗೆ, ವಿದ್ಯಾವಂತರಿಗೆ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ನಮ್ಮದು 4 ಸೀಟ್ ಇದೆ. 4 ಸೀಟ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ. ಝೂಮಲ್ಲೇ ಅಟೆಂಡ್ ಮಾಡಿ ಇಲ್ಲಿ ಫೈನಲ್ ಮಾಡ್ತೀವಿ. ಬಹುಶಃ ಇವತ್ತೇ ಆಗ್ಬೋದು. ನಮಗೆ ಯಂಗರ್ ಜನರೇಷನ್ ಫಸ್ಟ್ ಟೈಮ್ 5 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ಕೊಟ್ಟಿದ್ದೀವಿ. ಮೋರ್ ದೆನ್ 50% ಯೂತ್ಸ್ ಕೊಟ್ಟಿದ್ದೀವಿ. ನಾವು ಹೊಸ ಮುಖಗಳಿಗೆ, ಯಂಗ್ಸ್ಟರ್ಸ್ಗೆ, ವಿದ್ಯಾವಂತರಿಗೆ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ನಮ್ಮದು 4 ಸೀಟ್ ಇದೆ. 4 ಸೀಟ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ.